ಮಗು ಹೊಟ್ಟೆಯಲ್ಲಿ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಗಂಡೆ ಅಂತ ಇಟ್ಕೊಳ್ಳಿ, ಅದು ಒದ್ರು ಒದ್ದವನ ಮುದ್ದುಗರೆಯುವೆ, ಬಿದ್ದವನ ಎತ್ತಿ ನಿಲ್ಲಿಸುವೆ, ಖುದ್ದವನ ತಂಪು ಉಣಿಸುವೆ, ಗೆದ್ದವನ ಜೀವ ಉಳಿಸುವೆ. ನೋಡಿ, ಒದ್ದವನ ಮುದ್ದುಗರೆಯುವೆ, ಬಿದ್ದವನ ಎತ್ತಿ ನಿಲ್ಲಿಸುವೆ, ಖುದ್ದವನ ತಂಪು ಉಳಿಸುವೆ, ಗೆದ್ದವನ ಜೀವ ಉಳಿಸುವೆ. ಕೇಳದಿರಿ ಇದೆಂತ ಬಾಳುವೆ. ಬೇರೆಯವ್ರು ಅನ್ಬೋದು, ಏನು ನೀನು ಇಷ್ಟು ಡೌನ್ ಟು ಅರ್ತ್ ಅಂತ, ನೆಲಕ್ಕೆ ಬಿದ್ಬಿಟ್ಟಿದೆಯಲ್ಲ ನೀನೇ, ಇವ್ರನ್ನೆಲ್ಲ ಎತ್ ನಿಲ್ಲಿಸಿ ಮುದ್ದುಗರ್ದು ಗೆದ್ದು ಖುದ್ದು ಅಂತ. ಕೇಳದಿರಿ ಇದೆಂತ ಬಾಳುವೆ, ಉತ್ತು ಬಿತ್ತಿ ಬೆಳೆಯಲು ನಾಳೆ ಅಗೋ ಸುರಿದಿದೆ ಮಳೆ. ಇದು ಹೆಣ್ಣು ಧರ್ಮ, ಇದು ಪ್ರಕೃತಿ ಧರ್ಮ. ಪ್ರಕೃತಿ ಇದ್ರೆ ಜಗತ್ತು, ಜಗತ್ತು ಇದ್ರೆ ಎಲ್ಲವೂ. ಹಂಗಾಗಿ ಇದು ಮಹಿಳಾ ದಿನಾಚರಣೆ ಅಂತ ಹಿಂಗ್ ಹೇಳ್ತಾರೆ, ಅದನ್ನ ನಾನು ಒಪ್ಪೋದೇ ಇಲ್ಲ. ಇಡೀ ಜಗತ್ತಿನಲ್ಲಿ ಪ್ರತಿದಿನವೂ ಮಹಿಳಾ ದಿನಾಚರಣೆ ನಡೀತಾ ಇರುತ್ತೆ. ನಾವು ಅದನ್ನ ಬಿಟ್ಕೊಡ್ತೀವಿ, ಆಯ್ತು ಓಕೆ ಹೋಗ್ಲಿ ಒಂದ್ ದಿವಸ ಅಂತ ಹಿಂಗ್ ಬಿಡೋದೆ ನಮ್ಮ ಹೆಣ್ಣು ಧರ್ಮ. ಅದು ಅಮೆರಿಕಾದಲ್ಲಿ ಶುರುವಾಗಿದ್ದು. 14 ಗಂಟೆ ಕೆಲಸ ಮಾಡ್ತಿದ್ರು ಮಹಿಳೆಯರು. ನಮ್ಗೆ ನೋಡಿ, 14 ಗಂಟೆ ಕೆಲಸ ಮಾಡಿ, ಮನೇಲೂ ಕೆಲಸ ಮಾಡಿ, ಹೊರಗೂ ಕೆಲಸ ಮಾಡಿ, ಎಲ್ಲವೂ ಮಾಡಿ, ಆಮೇಲೆ ಅವರು ಸಾಕಾಗ್ಬಿಟ್ಟಾರೆ, ನಮ್ಗೆ 10 ಗಂಟೆ ಮಾಡ್ತೀವಿ ಅಂತ. ನಾವೇನ್ ಮಾಡಲ್ಲ ಅಂತ ಹೇಳಿಲ್ಲ, ಮನೇದ್ ಲೆಕ್ಕಾಚಾರ ಬಿಟ್ಬಿಡಿ. ಫ್ಯಾಕ್ಟ್ರಿಯಲ್ಲಿ ನಾವು ಬರೀ 10 ಗಂಟೆ ಕೆಲಸ ಮಾಡ್ತೀವಿ, 14 ಬೇಡ ಅಂತ ಶುರುವಾಗಿದೆ ಆಂದೋಲನ. ಅವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೀವಿ. ಈಗ ಏನಾಗಿದೆ, ಜಗತ್ತು ಹಳ್ಳಿಯಾಗಿದೆ ಅಂತೀವಿ, ಮಹಿಳಾ ದಿನಾಚರಣೆ ನಮಗೂ ಬಂದಿದೆ. ಈಗ ಜಗತ್ತು ಹಳ್ಳಿಯಾಗಿದೆ ಅನ್ನೋದು ಸುಳ್ಳು. ಜಗತ್ತು ಮೊಬೈಲ್ ಆಗಿದೆ, ಅಲ್ಲಿ ತನಕ ಬಂದ್ಬಿಟ್ಟಿದೆ. ಒಂದೊಂದು ಕೈಲೂ ಒಂದೊಂದು ಜಗತ್ತು ಬಂದ್ಬಿಟ್ಟಿದೆ. ಹಾಗಾಗಿ ತುಂಬಾ ಜನ ಎಳೆಯ ಹುಡುಗಿಯರು ಇದ್ದೀರಾ. ನನಗೆ ಮನಸ್ಸಿಗೆ ಅನಿಸ್ತಾ ಇದೆ, ನಾವು ಎಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತ ಒಂದು ಚೂರು ಹೇಳ್ಬೇಕು ಅಂತ. ಯಾಕಂದ್ರೆ ಈಗಲೂ ಇದೆ, ಬೇರೆ ರೀತಿಯ ಸಂಕಷ್ಟಗಳಿವೆ. ಆದ್ರೆ ನಮ್ಮ ಕಾಲದಲ್ಲಿ ತುಂಬಾ ತಾರತಮ್ಯ ಇತ್ತು. ನಾವು ಚಿಕ್ಕವರು ಇರ್ತಾ, ನನಗೆ ನೆನಪಿದೆ, ನಾವು 5 ಜನ ಹುಡುಗಿಯರಿದ್ವಿ, ಅಕ್ಕ ತಂಗಿಯರು. ತಮ್ಮ ಒಬ್ಬ ಇದ್ದ, ಅವನಿಗೆ ಏನಾದ್ರು ಕೊಡೋರು, ನಾವು 5 ಜನ ಸುಮ್ಮನೆ ನಿಂತು ನೋಡ್ಬೇಕಾಗ್ತಿತ್ತು. ಈಗ ಅಂತ ಪರಿಸ್ಥಿತಿ ಇಲ್ಲ. ಆದ್ರೆ ತಾರತಮ್ಯ ಅನ್ನೋದು ನಮ್ಗೆ ಅವಾಗ ಎದೆಯಲ್ಲಿ ನಾಟ್ತಿತ್ತು. ನಾವ್ ಏನ್ ಮಾಡ್ತಿದ್ವಿ ಗೊತ್ತಾ, ಅವ್ನಿಗೇನಾದ್ರು ಕೊಟ್ರೆ ನಾವು ಮುಖ ಈ ಕಡೆ ತಿರ್ಗಿಸ್ತಿದ್ವಿ. ನಾವು ಅವಕ್ಕಿಂತ 1 ವರ್ಷ ದೊಡ್ಡವರು ಇರ್ತಿದ್ವಿ ಅಷ್ಟೇ. ಆದ್ರೆ ಅವನು ಗಂಡು ಮಗ, ಅವನು ಮುಂದೆ ಕುಲದೀಪಕ, ಎಲ್ಲವನ್ನು ಬೆಳಗಿಸ್ಬೇಕಾದವನು ಅಂತ ಅವನ್ಗೇನಾದ್ರು ಕೊಟ್ರೆ ನಾವೆಲ್ಲ ಮುಖ ಈ ಕಡೆ ತಿರ್ಗಿಸ್ತಿದ್ವಿ. ಅತಿ ಚಿಕ್ಕವಳು ನಾನಿದ್ದೆ, ಅವನ್ಗಿಂತ 1 ವರ್ಷ ಮಾತ್ರ ದೊಡ್ಡವಳು. ನನಗೆ ತುಂಬಾ ಆಶ್ಚರ್ಯ ಇತ್ತು, ನಾನು ಚಿಕ್ಕವಳೆ, ನನ್ಗೆ ಯಾಕೆ ಕೊಡೋದಿಲ್ಲ ಅಂತ ಅನಿಸ್ತಿತ್ತು. ಅಂದ್ರೆ ನಾನು ಇತಿಹಾಸ ನಮಗೆ ಗೊತ್ತಿಲ್ಲದೆ ಇದ್ರೆ ನಾವು ಮುಂದೆ ಏನೂ ಮಾಡಕ್ಕಾಗೋದಿಲ್ಲ. ನಾವು ಎಲ್ಲಿಂದ ಬಂದ್ವಿ, ಹೇಗೆ ನಡೆದು ಬಂದ್ವಿ ಅನ್ನೋದು ಇಂದಿನ ಎಳೆಯರಿಗೆ ಬೇಕು. ನಾವೇನಾದ್ರು 4 ಜನ ಅಕ್ಕ ತಂಗಿಯರು, ಆಮೇಲೆ 7, 8ನೇ ಕ್ಲಾಸ್ ಹುಡುಗಿಯರು ಗೇಟ್ ಹತ್ರ ನಿಂತ್ರೆ ಒಳಗ್ ಹೋಗಿ ಅನ್ನೋರು, ಒಳಗ್ ಹೋಗಿ ಇಲ್ಲಿ ಯಾರನ್ನ ನೋಡಕ್ ನಿಂತಿದ್ದೀರಾ ಅಂತ ಅನ್ನೋರು. ಅಷ್ಟು ಚಿಕ್ಕ ಹುಡುಗಿಯರು. ನಾನ್ ತುಂಬಾ ಚಿಕ್ಕವಳಿದ್ರೆ ಆದ್ರೆ ನಮ್ಮ ಅಕ್ಕಂದ್ರಿಗೆ ಅನ್ನಿಸ್ಬೋದು. ನನಗೆ ಅವಾಗ ಅನಿಸ್ತಿತ್ತು, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಇವರು, ಏನಿದಾರ ಅರ್ಥ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸಂಜೆ 6 ಗಂಟೆ ಒಳಗೆ ಮನೆ ಒಳಗೆ ಬನ್ನಿ ಅಂತ ಹೇಳುವಂಥದ್ದು. ದೀಪ ಬೆಳಗಿದೆ ಮನೆ ಹಿಂದೆ. ಆ ಕಾಲದಲ್ಲಿ ಏನಾದ್ರು ನಾವು ವಿದ್ಯೆ ಪಡಿಬೇಕು ಅಂದ್ರೆ ಮನೇಲಿ ಸತ್ಯಾಗ್ರಹ ಮಾಡ್ಬೇಕಾಗ್ತಿತ್ತು. 4-5 ದಿವಸ ಊಟ ಬಿಡ್ಬೇಕಾಗ್ತಿತ್ತು. ನಾನು ಕಾಲೇಜಿಗೆ ಹೋಗ್ತೀನಿ, ನಾನು ಶಾಲೆಗೆ ಹೋಗ್ತೀನಿ ಅನ್ನೋದಕ್ಕೆ. ನಮ್ಮ ಅಕ್ಕಂದ್ರಂತೂ ಪಾಪ ಅವ್ರು ಮದ್ವೆನೆ ಮಾಡ್ಬಿಟ್ರು, ನಾವೆಲ್ಲ ಮುಂದೆ ಓದಿದ್ವಿ. ಅಕ್ಕಂದ್ರು ಅಂದ ತಕ್ಷಣ ನನ್ನ ಸ್ವಂತ ಅಂತಲ್ಲ, ನನ್ನ ದೊಡ್ಡಮ್ಮ ಚಿಕ್ಕಮ್ಮ, ಅವಾಗೆಲ್ಲ ಒಂದು ಕುಟುಂಬದಲ್ಲಿ ನಾವು ಒಟ್ಟಿಗೆ ಇರ್ತಾ ಇದ್ದಿದ್ದು. ಅವರೆಲ್ಲ ಓದ್ಲೇ ಇಲ್ಲ, ನಮಗೆ ಅಟ್ಲೀಸ್ಟ್ ಓದ್ಲಿಕ್ಕೆ ಅವಕಾಶ ಸಿಕ್ತು. ಅವಾಗ ಬಿಡುಗಡೆ ಅಂದ್ರೆ ಒಂದು ಕಾದಂಬರಿ ಇಟ್ಕೊಂಡು ಕೂತ್ಕೊಳ್ಳೋದೇ ಬಿಡುಗಡೆ. ಆ ಕಾಲದಲ್ಲಿ ಒಂದು ಕಾದಂಬರಿ ಹಿಂಗೆ ಇಟ್ಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ, ಮನೇಲಿ 4-5 ಜನ ಹೆಣ್ಮಕ್ಳು ಇರ್ತಿದ್ರು. ಮನೆ ಕೆಲಸ ಎಲ್ಲ ಮುಗಿಸಿ ತಲೆ ಬಾಚ್ಕೊಂಡು ಸಂಜೆ ಒಂದು ಕಾದಂಬರಿ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಒಂದು ಬಿಡುಗಡೆ.